ಅಮ್ಮು ನಿನ್ನೆ ತಾನೇ ಹುಷಾರಿಲ್ದೆ ಮಲಗಿದ್ದೆ. ಈಗ ನೋಡಿದ್ರೆ ಆಫೀಸಿಗೆ ಹೊರಟು ನಿಂತಿದೀಯಾ. ಒಂದಿನಾರು ಮನೇಲಿ ರೆಸ್ಟ್ ಮಾಡಬಾರ್ದಾ? ಅಯ್ಯೋ ಹಳೆ ಟೈಪ್ ರೆಕಾರ್ಡು ಮನ್ಸ್ ಕೇಳ್ಬೇಕಲ್ಲ. ಹಾಗಂದ್ರೆ ಏನೇ? ಕೆಲವ್ರಿಗೆ ಕೆಲವೊಂದಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ಅಯ್ಯೋ ಇದು ಅರ್ಥ ಆಗ್ಲಿಲ್ಲ ಕಣೆ. ಅರ್ಥ ಆಗೋರ್ಗೆ ಅರ್ಥ ಆಯ್ತು ಬಿಡು. ನೀನ್ ಹಂಚಿನ ಮೇಲೆ ಉದಿರೋ ದೋಸೆ ಸೀದೋಗ್ದಲ್ಲೇ ಇರೋ ತರ ನೋಡ್ಕೊ ಹೋಗು ಸಾಕು. ಅಡ್ಗೆ ಮನೆ ವಿಚಾರ ನನಗೆ ಹೇಳ್ಕೊಡೋ ಅಷ್ಟು ದೊಡ್ಡೋಳಾಗ್ಬಿಟ್ಟಿಯಾ ನೀನು? ಸುಮ್ನೆ ಏನ್ ನಡೀತಿದೆ ಅಂತ ಹೇಳು. ಅಯ್ಯೋ ಹಳೆ ಟೈಪ್ ರೆಕಾರ್ಡರು ಅಕ್ಕಂಗೆ ಕೆಲಸ ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳ್ದೆ ಅಷ್ಟೇ. ಇದನ್ನ ಹೇಳಕ್ಕೆ ಇಷ್ಟೆಲ್ಲ ರಂಪ ಮಾಡ್ದ್ಯಾ? ಅಮ್ಮ ತಾಯಿ ಜಗನ್ಮೋಹಿನಿ, ಸೀದೋಗಿರೋ ಸ್ಮೆಲ್ ಬರ್ತಿದೆ ನೋಡ್ ಹೋಗು. ಹೌದಲ್ವಾ? ನೀನ್ ಗಲಾಟಲ್ಲಿ ನನ್ ದೋಸೆ ಹಾಕಿರೋದು ಮರ್ತ್ಬಿಟ್ಟೆ. ಅಕ್ಕನ ಎದುರು ಏನೇನಿಂದು ಅಕ್ಕಂಗೆ ಎಲ್ಲ ಗೊತ್ತಾಗುತ್ತೆ, ಆದ್ರೆ ಏನು ಅರ್ಥ ಆಗಲ್ಲ. ನೀನೇನು ಹೆದರ್ಕೋಬೇಡ, ಅಕ್ಕ ದೊಡ್ಡ ಫಿಟ್ಟಿಂಗೆ, ಅಮ್ಮಂಗೆಲ್ಲ ಹೇಳ್ತಾಳೆ, ಅರ್ಥ ಆಗ್ಬೇಕಷ್ಟೇ, ಆದ್ರೆ ಏನು ಅರ್ಥ ಆಗಲ್ಲ. ಏನೇನೋ ಹೇಳ್ತಿದ್ಯಾ? ನಿಂಗೂ ಏನು ಅರ್ಥ ಆಗಲ್ಲ ಕಣೆ, ಯಾಕಂದ್ರೆ ಇಬ್ರು ಒಂದೇ ಹೈವೇಲಿ ಹೋಗ್ತಾ ಇರೋದು ನೋಡು, ಆದ್ರೆ ಮಧ್ಯದಲ್ಲಿ ಡಿವೈಡರ್ ಇದೆ ಅಷ್ಟೇ. ನಿನ್ ಜೊತೆ ಮಾತಾಡ್ತಿದ್ರೆ ನಾನು ಹುಚ್ಚಾಗಿ ಹೋಗ್ತೀನಿ. ಅಯ್ಯೋ ನನ್ ಸ್ಯಾಡ್ ಬೇಬಿ ಈಗ ಮತ್ತೆ ವಾಪಸ್ ರೌಡಿ ಬೇಬಿ ಆಗಿದ್ದಾಳೆ ಅನ್ನೋದೇ ಖುಷಿ ವಿಚಾರ. ಹೋಗಿ ನಾನು ಹೋಗ್ತೀನಿ, ಇಟ್ಕೊಳ್ಳಿ ಅವಳು. ನನ್ನ ಜೀವನದ ಎಕ್ಸ್ಪೀರಿಯನ್ಸ್ ಇಂದ ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಿನ್ನಷ್ಟು ಅಲ್ದೇ ಇದ್ರು ವೇದಾಂತ್ ಬಾವಂಗೂ ನಿನ್ ಮೇಲೆ ಮನ್ಸಿದೆ. ಅವರು ನಿನ್ನ ಇಷ್ಟನೂ ಪಡ್ತಾರೆ. ಸುಮ್ನೆ ಏನೇನೋ ಮನ್ಸಲ್ಲಿ ಇಟ್ಕೊಂಡು ಹಿಂದೆ ಸರಿಬೇಡ ಅಕ್ಕ. ನಮಗ್ ಬೇಕಾಗಿರೋದು ನಮ್ ಕಣ್ಣಳ್ತೆ ದೂರದಲ್ಲಿ ಎಲ್ಲೇ ಕಾಣಿಸಿದ್ರು ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ಬೇಕು. ನಿನ್ ತರ ಜನವರಿ ಫೆಬ್ರವರಿ ಅಂತ ಮುಹೂರ್ತ ಎಣಿಸ್ಕೊಂಡು ಕೂರೋದಲ್ಲ. ಅಲ್ಲ ನಿನ್ನ ಪ್ರಾಬ್ಲಮ್ ಏನು ಅಂತೀನಿ. ವೇದನ್ ಬಾವಂಗೆ ಸಾಹಿತ್ಯನ ಜೊತೆ ಮದ್ವೆ ಆಗೋಗಿದ್ಯಾ? ಮದ್ವೆ ಸಾಯ್ಲಿ, ನಿಶ್ಚಿತಾರ್ಥ ಕೂಡ ಆಗಿಲ್ಲ. ಯು ಸ್ಟಿಲ್ ಹ್ಯಾವ್ ಎ ಚಾನ್ಸ್ ಬೇಬಿ. ಎಫರ್ಟ್ ನಮ್ದು, ರಿಸಲ್ಟ್ ದೇವ್ರದು. ಯೋಚನೆ ಮಾಡು. ಹೋಗಿ ಇವಿಲ್ದೆವಾ? ಹಳೆ ಮುದ್ಕಿ, ಜೀವನ 2 ಸರಿ ಸಿಗಲ್ಲ ಕಣೆ, ಅರ್ಥ ಮಾಡ್ಕೋ. ಜೀವನ 2 ಸರಿ ಸಿಗಲ್ಲ ಕಣೆ, ಅರ್ಥ ಮಾಡ್ಕೋ. ನನ್ ತಲೆಗೆ ಹೊಡಿತೇನೆ ಕುಂಬಳಕಾಯಿ ನಿನಗೆ. ನನಗೆ ಟೆನ್ಷನ್ ಆಗ್ತಾ ಇದೆ, ತಲೆ ಕೆಡ್ತಾ ಇದೆ. ಅಣ್ಣಂಗೆ ಕೋಪ ನೆತ್ತಿಗೆ ಇರ್ದಾಗ ಮಾತ್ರ ಆ ಥರ ಡ್ರೈವ್ ಮಾಡೋದು. ನನ್ನ ಟೆನ್ಷನಲ್ಲಿ ನಾನಿದ್ರೆ ನಿಮ್ಮ ಕಡೆ ಗಮನನೇ ಕೊಡ್ತಾ ಇಲ್ಲ ಅಲ್ಲ? ನಂದು ಅದೇ ಕಂಡೀಷನ್ನೇ. ಅಗ್ರಜ ಬರ್ತಿದ್ದೇನೆ ಅಂದರೆ ಪ್ರಳಯ ಆಗೋದು ಪಕ್ಕ. ಸೊ ಟೆನ್ಷನ್ಗೆ ಮೈಂಡ್ ಡೈವರ್ಟ್ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ. ಅಗ್ರಜ ಏನಾಯ್ತು ಹೇಳು ಅಗ್ರಜ? ನಿಮ್ವರೆಗೂ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ನಿಮ್ಮ ನೋಡ್ರೆ ಮಾತಾಡಬೇಕು ಅಂತ ನನಗೆ ಅನಿಸ್ತಿಲ್ಲ. ಜಿಸ್ಕೋಬೆ ಅಣ್ಣ. ಅಗ್ರಜ ಈ ನನ್ನ ಮಗ ಪಾನಿ ಮೀನಾಕ್ಷಿ ಫೋನ್ ಮಾಡ್ತಾಳೆ ಅಂತೇಳಿ 1 ವಾರ ಆಯ್ತು, ಇನ್ನ ಫೋನ್ ಮಾಡಿಲ್ವಲ್ಲ ಇವಳು. ನಿಮ್ಗೇನಾಯ್ತ್ರಿ? ಯಾಕೆ ಕಿರ್ಚ್ಕೊಳ್ತಿದ್ದೀರಾ? ನಾನೇನ್ ದೆವ್ವನ? ದೆವ್ವನ ಮೇಡಮ್? ಆ ಪದ ಮಾತ್ರ ಬಳಸ್ಬೇಡಿ ಮೇಡಮ್, ತುಂಬಾ ನೊಂದುಬಿಟ್ಟಿದ್ದೀನಿ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರಾದ್ರೂ ನನ್ನ ಎದುರುಗಡೆ ಬಂದ್ಬಿಟ್ರೆ ನನಗೀಗಾಗುತ್ತೆ. ಎಲ್ಲ ಜೇಮ್ಸ್ ಜಾಮಾ ಜಗದೀಶನ್ ಎಫೆಕ್ಟು. ಮೋರ್ ಓವರ್ ನೀವಿಲ್ಲಿ ಇರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಾಗಿರ್ಲಿ, ನೀವಿಲ್ಲಿ ತಿಂಡಿ ತಿಂದಿದ್ದೀರಾ ಅಲ್ವಾ? ನನ್ನನ್ನು ಕಾಡ್ತಿರೋ ಭೂತಾನೆ ಇವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ, ಅಥವಾ ಇವರೇ ಡಿಟೆಕ್ಟಿವ್ ಕೋರ್ಸ್ ಮಾಡಿರ್ಬೋದಾ? ನನಗೆ ಹೇಗೆ ಗೊತ್ತಾಯ್ತು ಅಂತ ಬಾಯ್ ಬಿಡ್ಬೇಡಿ ಕಾಂತ. ಅಲ್ಲ, ಇಷ್ಟು ಇಂಡಿಸಿಪ್ಲಿನ್ ಆಗಿ ಬಿಹೇವ್ ಮಾಡ್ತಿರಲ್ಲ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಕಾಂತ? ಬಾಸಿಗೆ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ? ಅಷ್ಟು ಚೆನ್ನಾಗಿರೋ ಕೆಫೆಟೇರಿಯಾ ಇದೆ, ಅಲ್ಲೇ ಹೋಗಿ ತಿನ್ಬೋದು ತಾನೆ? ಏನೋ ಅರ್ಜೆಂಟಲ್ಲಿ ತಪ್ಪಾಗೋಯ್ತು, ಇದನ್ನ ಇಲ್ಲೇ ಮುಚ್ಚಾಕ್ಬಿಡಿ. ಇಲ್ಲ ಅಂದ್ರೆ ಈ ವಿಚಾರಕ್ಕೂ 1 ವರ್ಷದ ಸಂಬಳ ಕೊಡೋ ಚಾನ್ಸಸ್ ಇರುತ್ತೆ. ಯಾವ ಫ್ರೆಶ್ನರ್ ಇದು? ಬಾಸ್ಗೆ ಈ ಫ್ಲೇವರ್ಸ್ ಮೇಲೆ ಆಗಲ್ಲ. ಸಿಟ್ರಸ್ ಫ್ಲೇವರ್ ಯಾವ್ದಾದ್ರು ಇದ್ರೆ ಕಳ್ಸಕ್ಕೆ ಹೇಳಿ. ಆಯ್ತು ಬಿಡಿ. ಇವತ್ತು ಕ್ಯಾಬಿನ್ ಕ್ಲೀನ್ ಮಾಡಿದ್ಯಾರು? ಚೆಕ್ ಲಿಸ್ಟ್ ನೋಡಿ ಹೇಳ್ತೀನಿ ಮೇಡಮ್. ವಸ್ತುಗಳನ್ನೆಲ್ಲ ಎಲ್ಲೆಲ್ಲೋ ಇಟ್ಟಿದ್ದಾರೆ. ಇರೋ ತಲೆ ಬಿಸಿ ಮಧ್ಯೆ ಬಾಸ್ ಬಂದು ಅದನ್ನು ಜೋಡಿಸ್ಕೋಬೇಕಾ?
ಅವ್ರಿಗೆ OCD ಇದೆ ಅನ್ನೋದು ಗೊತ್ತಲ್ವಾ? ಹಾ OPD ಕೇಳಿದೀನಿ. ಇದ್ಯಾವುದು ಮೇಡಮ್ ಹೊಸ ಕಾಯಿಲೆ OCD? ಅಯ್ಯೋ ಅದ್ ಕಾಯಿಲೆ ಅಲ್ಲ ರೀ, ಎಲ್ಲ ವಸ್ತುಗಳು ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರ್ಗೆ ಹಾಗಂತಾರೆ. ಅಯ್ಯೋ ಅಷ್ಟೇನಾ? ನಾನು ಯಾವುದೋ ಮಾರಕ ಕಾಯಿಲೆ ಅನ್ಕೊಂಡ್ಬಿಟ್ಟಿದ್ದೆ. ಮೇಡಮ್ ಬಾಸ್ಗೆ ಹೆಸರಿಗೆ ಮಾತ್ರ ನಾನು ಪಿ ಎ, ಆದರೆ ಅವ್ರಿಗೆ ಏನಿಷ್ಟ ಇಲ್ಲ ಅಂತ ತುಂಬ ಚೆನ್ನಾಗಿ ತಿಳ್ಕೊಂಡಿರೋರು ನೀವು. ಅವ್ರಿಗೆ ಲೈಫ್ ಪಾರ್ಟ್ನರ್ ಆಗಿ ನಿಮ್ಮ ಥರ ಹುಡುಗಿನೇ ಸಿಗಬೇಕು. ಸಾರಿ ಮೇಡಮ್. ಜೀವನ 2 ಸರಿ ಸಿಗಲ್ಲ ಕಣೆ, ಅರ್ಥ ಮಾಡ್ಕೋ. ಅಗ್ರಜ ಅಣ್ಣ ಅಗ್ರಜ ಒಂದು ನಿಮಿಷ ನಿಂತ್ಕೋ. ಅಣ್ಣ ಅಗ್ರಜ ಅಗ್ರಜ ಓಪನ್ ದ ಡೋರ್. ಅಣ್ಣ ಅಗ್ರಜ ಬಾಗಿಲು ತೆಗಿದ್ಯಾ? ಅಣ್ಣ ಧ್ರುವ ಸಿಕ್ಕಿದ ಅಗ್ರಜ, ಧ್ರುವ ಸಿಕ್ಕಿದ ಅಗ್ರಜ. ಅಣ್ಣ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ ಕಣೋ. ಅಗ್ರಜ ಬಾಗಿಲು ಓಪನ್ ಮಾಡು. ನಾವು ಮಾತಾಡೋದು, ಅದು ಅಮ್ಮಂಗೆ ಕೇಳೋದು, ಅಮ್ಮ ಬಂದು ಪ್ರಶ್ನೆ ಮಾಡೋದು, ಇದೆಲ್ಲ ಡ್ರಾಮಾ ಬೇಡ. ಪ್ಲೀಸ್ ಓಪನ್ ದ ಡೋರ್. ಪ್ಲೀಸ್ ಕಣೋ, ಡೋರ್ ಓಪನ್ ಮಾಡೋ. ಟೆನ್ಷನ್ ಆಗ್ತಿದೆ ಕಣೋ. ಪ್ಲೀಸ್ ಕಣೋ, ಐ ಬೆಗ್ ಯು ಕಣೋ, ಡೋರ್ ಓಪನ್ ಮಾಡು. ಅಣ್ಣ ಇವಾಗ ನೀನು ಡೋರ್ ಓಪನ್ ಮಾಡಿದ್ರೆ ನನ್ನ ಮೇಲೆ ಆಣೆ. ಅಣ್ಣ ಪ್ಲೀಸ್ ಕಣೋ. ಅಗ್ರಜ ಅಣ್ಣ ಅಗ್ರಜ ಓಪನ್ ದ ಅಣ್ಣ ಡೋರ್. ಬಾಗಿಲು ಓಪನ್ ಮಾಡು ಪ್ಲೀಸ್. ಪ್ಲೀಸ್ ಕಣೋ. ಏನೋ ಮಾಡ್ಕೊಂಡೇನು. ಓ ಮೈ ಗಾಡ್, ಬಾಯ್ಲಿ. ಅಗ್ರಜ ಏನಿದೆಲ್ಲ? ಅಯ್ಯೋ ಇಲ್ಲ ಅಣ್ಣ, ಏನೋ ಮಾಡ್ಕೊಂಡೆ. ಹಾ ಅಣ್ಣ ಮಾತಾಡೋ. ತಗೋದ್ಯಾ? ಫಸ್ಟ್ ಕ್ಲೀನ್ ಮಾಡು. ನೀನು ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಕೊಡ್ತಾ ಇದ್ಯಾ. ಹೇಳು ಈಗಲಾದ್ರೂ ಏನಾಯ್ತು ಅಂತ. ಏನಾಗಬಾರ್ದು ಅದೇ ಆಯ್ತು. ನಾನಿವತ್ತು ಧ್ರುವನ್ ನೋಡಿದೆ. ಯಾಕೆ ಹಾಗೆ ನೋಡ್ತಿದ್ದೀರಾ? ಅವನಿಗಾಗಲೇ ನಿಮ್ಮಿಬ್ರಿಗೂ ಬೇರೆ ಬೇರೆ ಜಾಗದಲ್ಲಿ ಸಿಕ್ಕಿದ ಅಂತಾನೆ. ಇವತ್ತು ನನಗೂ ಕಾಣಿಸ್ಕೊಂಡ. ಅದು ಎಲ್ಲಿ ಗೊತ್ತಾ? ಅಮೂಲ್ಯ ಮನೆ ಹತ್ರ. ನಾವೆಲ್ಲ ಅಲ್ಲೇ ಇದ್ವಿ ಅಂತ ಹೇಗೋದನ್ನು ತಿಳ್ಕೊಂಡು ಅಲ್ಲಿ ಬಂದಿದ್ದಾನೆ. ಐ ಕಾಂಟ್ ಟಾಲರೇಟ್ ದಿಸ್ ಎನಿಮೋರ್. ಅಣ್ಣ ಪ್ಲೀಸ್, ಧ್ರುವನ್ ಇಂಟೆನ್ಷನ್ ನಿಂಗೆ ಹರ್ಟ್ ಮಾಡ್ತಾ ಇದೆಯಾ? ಹೇಳೋ ಗ್ರಜ, ಅವನ ಇಂಟೆನ್ಷನ್ಸ್ ಮೊದಲು ಸರಿ ಇರಲಿಲ್ಲ, ಈಗಲೂ ಸರಿ ಇರೋದಿಲ್ಲ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತು. ಐ ಡೋಂಟ್ ಕೇರ್ ಅಬೌಟ್ ದಟ್. ನಾನು ಕೇರ್ ಮಾಡೋದು ನನ್ನ ಫ್ಯಾಮಿಲಿ ಬಗ್ಗೆ. ಅವನು ಏನಾದರೂ ಹಳದನ್ನೇ ಮಾಡಿ ಮತ್ತೆ ನನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದ ಅಂದರೆ ಈ ಸಲ ಅವನ ಮನೆಯಿಂದ ಆಚೆ ಹಾಕಲ್ಲ. ಅವ್ನ ಚಾಪ್ಟರ್ನೇ ಕ್ಲೋಸ್ ಮಾಡಿಬಿಡ್ತೀನಿ. ಅಗ್ರಜ ಎಸ್ ಎಸ್, ನಾನು ಅದನ್ನೇ ಮಾಡೋದು. ಅಷ್ಟೇ ಅಲ್ಲ ಇನ್ನು ಮುಂದೆ ಅವನು ನೀವಿಬ್ರು ಮೀಟ್ ಮಾಡಿದ್ದೀರಾ ಅಂತ ನನಗೆ ಎಲ್ಲಿಂದನಾದರೂ ಸುದ್ದಿ ಬಂದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ.